ಬಿಬಿಕೆ 12ರ ಸ್ಪರ್ಧಿಯಾದಂತಹ ಮಾಳು ನಿಪನಾಳ ಮ್ಯೂಸಿಕ್ ವಿಡಿಯೋ ಇಂದಾನೆ ತುಂಬಾ ಫೇಮಸ್ ಆದಂತವರು. ಬಿಗ್ ಬಾಸ್ ಮನೆ ಪುಟ್ಟಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ರಕ್ಷಿತಾ ಶೆಟ್ಟಿ ಇದೀಗ ಮಾಳು ಹಿಂದೆ ಬಿದ್ದಿದ್ದಾರೆ. ಅರೆ ಯಾಕೆ ಹಿಂಗೆ ರಕ್ಷಿತಾ ಪುಟ್ಟಿ ಮಾಳು ಹಿಂದೆ ಬಿದ್ದಿರೋದು ಅಂತೀರಾ? ಬಿಗ್ ಬಾಸ್ ಮನೆಯಲ್ಲಿ 50 ದಿನ ಪೂರೈಸಿರುವಂತಹ ರಕ್ಷಿತಾ ಅಶ್ವಿನಿ ಗೌಡರಂತಹ ಹುಲಿಯನ್ನೇ ಎದುರಾಕೊಂಡಿದ್ದಾರೆ. ಪ್ರತಿ ವಾರ ನಾಮಿನೇಟ್ ಆದ್ರೂ ಸಹ ಮೊದಲು ಸೇವ್ ಆಗ್ತಿರುವಂತಹ ರಕ್ಷಿತಾ ಬಗ್ಗೆ ಸುದೀಪ್ ಕೂಡ ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರುವಂತಹ ದೇಸಿ ಗಾಯಕ ಮಾಳು. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಬಿಕೆ 12ರ ಸ್ಪರ್ಧಿಯಾದಂತಹ ಮಾಳು ನಿಪನಾಳ ಮ್ಯೂಸಿಕ್ ವಿಡಿಯೋ ಇಂದಾನೆ ತುಂಬಾ ಫೇಮಸ್ ಆದಂಥವರು. ಇನ್ನು ಹಾಡುಗಳನ್ನ ಅವರೇ ಬರೆದು ಅವರೇ ಹಾಡಿ ಅದನ್ನ ವಿಡಿಯೋ ಮಾಡಿ ಜನರ ಮೆಚ್ಚುಗೆಯನ್ನ ಸಹ ಗಳಿಸಿದ್ದಾರೆ. ಬಿಗ್ ಬಾಸ್ ಮನೆ ಪುಟ್ಟಿ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ರಕ್ಷಿತಾ ಶೆಟ್ಟಿ ಇದೀಗ ಮಾಳು ಹಿಂದೆ ಬಿದ್ದಿದ್ದಾರೆ. ಅರೆ ಯಾಕೆ ಹಿಂಗೆ ರಕ್ಷಿತಾ ಪುಟ್ಟಿ ಮಾಳು ಹಿಂದೆ ಬಿದ್ದಿರೋದು ಅಂತೀರಾ? ನಿಮ್ಮ ವಿಡಿಯೋ ಸಾಂಗ್ನಲ್ಲಿ ನನಗೆ ಅವಕಾಶ ಕೊಡಿ ಅಂತ ಮಾಳುಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ರಕ್ಷಿತಾ. ಬಿಗ್ ಬಾಸ್ ಮನೆಯಲ್ಲಿ ಮಾಳು ಹಾಗೆ ರಕ್ಷಿತಾ ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಈಗ ಇವರಿಬ್ಬರ ಚರ್ಚೆಯೊಂದು ವೈರಲ್ ಆಗ್ತಾ ಇದೆ. ಒಂದ್ ಕಡೆ ಮಾಳು ಕೂತಿರ್ತಾರೆ, ರಕ್ಷಿತಾ ಅವರ ಹತ್ರ ಹೋಗಿ ನಿಮ್ಮ ಸಾಂಗ್ ನಲ್ಲಿ ನನ್ನನ್ನ ಹೀರೋಯಿನ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಮಾಳು, ನೀನು ನನ್ನ ತಂಗಿ ಇದ್ದಂಗೆ, ಪಟ್ಟು ಬಿಡದಂತಹ ರಕ್ಷಿತಾ, ಬಿಗ್ ಬಾಸ್ ಮನೆಯಲ್ಲಿ ನಾನು ನಿಮ್ಮ ತಂಗಿನೇ, ಸಾಂಗ್ ನಲ್ಲಿ ಹೀರೋಯಿನ್, ನನಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂತಹ ರಘು ಕೂಡ ತನಗೂ ಅವಕಾಶ ಕೊಡಿ ಅಂತ ಮಾಳು ಅವರನ್ನ ಕೇಳ್ಕೊಳ್ತಾರೆ. ಎಲ್ರಿಗೂ ಸಹ ಎಸ್ ಅಂತ ಮಾಳು ಹೇಳ್ತಾರೆ. ರಕ್ಷಿತಾ ಮಾತ್ರ ಅಲ್ಲಿಯೇ ರಘುವನ್ನ ಕಾಲು ಕೂಡ ಎಳೆದಿದ್ದಾರೆ. ನನಗೆ ಹೀರೋಯಿನ್ ಸ್ಥಾನ ನೀಡಿ ರಘುಗೆ ನನ್ನ ಅಪ್ಪನ ಕ್ಯಾರೆಕ್ಟರ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದನ್ನ ಕೇಳಿದಂತಹ ರಘು ರಕ್ಷಿತಾ ಮೇಲೆ ಹುಸಿ ಮುನಿಸನ್ನ ತೋರಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸೀರಿಯಲ್ ಸಿನಿಮಾದಿಂದ ಒಂದಿಷ್ಟು ಮಂದಿ ಬಂದಿದ್ರು ಸಹ ರಕ್ಷಿತಾ ರಘು ಮಾತ್ರ ಬೇರೆ ಕ್ಷೇತ್ರದವರು. ಇನ್ನು ಮಾಳು ಕೂಡ ಭಾಷೆ ಕಾರಣಕ್ಕೆ ಭಿನ್ನವಾಗಿ ನಿಲ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಭಿನ್ನವಾದಂತಹ ಮಾತಿನ ಮೂಲಕನೇ ಸಾಕಷ್ಟು ಸುದ್ದಿ ಮಾಡಿದಂತಹ ರಕ್ಷಿತಾ ತುಂಬಾ ದಿನ ಬಿಗ್ ಬಾಸ್ ಮನೆಯಲ್ಲಿ ಇರುವುದಿಲ್ಲ ಅಂತಲೇ ತುಂಬಾ ಅನೇಕರು ಅಂದ್ಕೊಂಡಿದ್ರು. ಆದ್ರೆ ಎಲ್ಲ ಲೆಕ್ಕಾಚಾರ ಇದೀಗ ಉಲ್ಟಾ ಪಲ್ಟಾ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ 50 ದಿನ ಪೂರೈಸಿರುವಂತಹ ರಕ್ಷಿತಾ ಅಶ್ವಿನಿ ಗೌಡರಂತಹ ಹುಲಿಯನ್ನೇ ಎದುರಾಕೊಂಡಿದ್ದಾರೆ. ಗಿಲ್ಲಿ ಜೊತೆ ಭರ್ಜರಿಯಾದಂತಹ ಆಟವನ್ನ ಆಡ್ತಿರುವಂತಹ ರಕ್ಷಿತಾಗೆ ಹೊರಗೆ ಸಿಕ್ಕಾಪಟ್ಟ ಫ್ಯಾನ್ಸ್ ಇದ್ದಾರೆ. ಪ್ರತಿ ವಾರ ನಾಮಿನೇಟ್ ಆದ್ರೂ ಸಹ ಮೊದಲು ಸೇವ್ ಆಗ್ತಿರುವಂತಹ ರಕ್ಷಿತಾ ಬಗ್ಗೆ ಸುದೀಪ್ ಕೂಡ ತಮ್ಮ ಅಭಿಪ್ರಾಯವನ್ನ ಬದಲಾಯಿಸಿದ್ದಾರೆ. ಈಗ ಮನೆಯಿಂದ ಹೊರಗೆ ಬಂದ ಮೇಲೆ ರಕ್ಷಿತಾ ಏನು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ದಾರೆ. ಇನ್ನು ಮಾಳು ಕೂಡ ನಿರೀಕ್ಷೆ ಮಾಡದಂತಹ ಆಟವನ್ನ ಬಿಗ್ ಬಾಸ್ ಮನೆಯಲ್ಲಿ ಆಡಿ ತೋರಿಸಿದ್ದಾರೆ. ಸಾರ್ವಜನಿಕರ ಮುಂದೆ ಖಡಕ್ ಭಾಷಣ ಮಾಡಿ ಕ್ಯಾಪ್ಟನ್ ಪಟ್ಟಕ್ಕೇರಿದಂತಹ ಮಾಳು ಮನೆಯವರ ವಿರೋಧವನ್ನ ಕಟ್ಕೊಂಡು ಜೈಲನ್ನ ಸೇರಿದ್ರು. ತಮ್ಮ ಸ್ವಭಾವವನ್ನ ಬಿಟ್ಕೊಡ್ಲಿಲ್ಲ. ಅನಾವಶ್ಯಕ ಜಗಳಕ್ಕೆ ತಲೆ ಹಾಕೋದೂ ಇಲ್ಲ. ಇನ್ನು ರಿಷಿಕಾ ಜೊತೆ ಜಗಳಕ್ಕಿಳಿದು ತಾವ್ಯಾರು ಅನ್ನೋದನ್ನ ಸಹ ಮಾಳು ತೋರಿಸಿದ್ದಾಯ್ತು. ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರುವಂತಹ ದೇಸಿ ಗಾಯಕ ಮಾಳು. ಸಿನಿಮಾಗಳಿಗೂ ಸಹ ಹಾಡಿದ್ದಾರೆ. ನಾಡ್ರೈವರ ಅನ್ನುವಂತಹ ಹಾಡಿನ ಮೂಲಕ ಪ್ರಸಿದ್ಧಿ ಪಡೆದಿದ್ದಂತಹ ಮಾಳುಗೆ ಪ್ರಭುದೇವ ಹಾಗೆ ನಿಶ್ವಿಕಾ ನಾಯ್ಡು ಅವರ ಹಿತ್ತಲಕ ಕರಿಬೇಡ ಮಾವ ಅನ್ನುವಂತಹ ಸಾಂಗ್ ಹಾಡೋದಕ್ಕೆ ಅವಕಾಶ ಕೂಡ ಸಿಕ್ತು. ಯೂಟ್ಯೂಬ್ ನಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಮಾಳು ಈ ಬಾರಿ ನಾಮಿನೇಟ್ ಆಗಿದ್ದು ಅವರ ಫ್ಯಾನ್ಸ್ ಉಳಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನೊಂದ್ ಕಡೆ ರಕ್ಷಿತಾ ಶೆಟ್ಟಿ ಅವರ ಕನ್ನಡ ತುಳು ವಿವಾದ ಕೂಡ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿಯ ಒಂದು ಹಳೆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ತುಳು ಬರಬೇಕು, ಕನ್ನಡ ಕೂಡ ಯಾಕೆ ನಮಗೆ ಬರಬೇಕು ಅಂತ ರಕ್ಷಿತಾ ಹೇಳಿರುವಂತಹ ಒಂದು ಕ್ಲಿಪ್. ಅದಕ್ಕೆ ರಕ್ಷಿತಾ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ರು. ನಾನು ನನ್ನ ಫ್ರೆಂಡ್ ಜೊತೆಗೆ ತುಳು ಮಾತನಾಡ್ತಾ ಇದ್ದೆ, ಆಟೋ ಡ್ರೈವರ್ ಕನ್ನಡ ಮಾತನಾಡಿ ಅಂತ ಹೇಳ್ತಾರೆ, ನಾನು ತುಳು ಮಾತಾಡಿ ಅಂತ ನಾನು ಹೇಳ್ತೆ. ಕನ್ನಡಕ್ಕೆ ಗೌರವ ಇಲ್ಲ ಅಂದಿದ್ರೆ ನಾನು ಕನ್ನಡದ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಜನ ನನ್ನ ಮಾತನ್ನೇ ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ, ಅದೇ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಕೂಡ ರಕ್ಷಿತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ವಿಡಿಯೋ ಮತ್ತೆ ವೈರಲ್ ಆಗಿದ್ರು ಸಹ ಇದೀಗ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಈಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇನೇ ಇದ್ರೂ ಸರಿ, ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ರಕ್ಷಿತಾಗೆ ಕನ್ನಡಿಗರ ಪ್ರೀತಿಯಂತೂ ಸಿಕ್ಕಿದೆ. ರಕ್ಷಿತಾಳ ವ್ಯಕ್ತಿತ್ವವನ್ನ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.